ಬೆಳಗಿನ ಜಾವ ಅಂದರೆ ಯಾರಿಗೆ ಇಷ್ಟ ಇಲ್ಲ? ಸುಂದರ ಸೂರ್ಯೋದಯ, ತಂಪಾದ ಗಾಳಿ, ಪಕ್ಷಿಗಳ ಕಲರವ, ದೇಹ ಮನಸ್ಸುಗಳಿಗೆ ಹೊಸ ಚೈತನ್ಯ. ಆದರೆ ನಮ್ಮ ವರಕವಿ ಬೇಂದ್ರೆ ಅವರಿಗೆ ಈ ಬೆಳಗು ಜಾವ ಕೇವಲ ಪ್ರಕೃತಿಯ ದೃಶ್ಯವಲ್ಲ, ಅದು ಮನುಷ್ಯನ ಜೀವನದ ಯೌವನ. ಈ ಕವಿತೆಯು ಯುವಕರಿಗೆ ಎಚ್ಚರಿಕೆಯ ಗಂಟೆ, ಸೋಮಾರಿತನ ಬಿಟ್ಟು ಎದ್ದೇಳಲು ನೀಡುವ ಕರೆ. ಮೊದಲನೇ ಭಾಗ ಪ್ರಕೃತಿಯ ಸೌಂದರ್ಯದ್ದು. ಕವಿತೆ ಶುರುವಾಗೋದೇ ಏಳು ಚಿನ್ನ ಅನ್ನೋ ಪ್ರೀತಿಯ ಕರೆಯಿಂದ. ಬೆಳಗಾದಾಗ ಏನಾಗುತ್ತೆ? ಆಕಾಶ ಕಣ್ಣು ತೆರೆಯುತ್ತೆ, ನಕ್ಷತ್ರಗಳು ಜಾರಿ ಹೋಗುತ್ತವೆ, ಕತ್ತಲೆ ಸೋತು ಹೋಗುತ್ತೆ. ಇಲ್ಲಿ ಕವಿ ಒಂದು ಅದ್ಭುತ ಹೋಲಿಕೆ ಕೊಡ್ತಾರೆ. ಜೇನ್ನೊಣ ಹೇಗೆ ಹೂವಿನ ಕಡೆಗೆ ಬರುತ್ತೋ ಹಾಗೆಯೇ ಬೆಳಕು ಎಂಬ ಬೇಟೆಗಾರ ಕತ್ತಲೆಯನ್ನ ಬೇಟೆಯಾಡಲು ಬರುತ್ತಾನೆ. ಅಂದ್ರೆ ಕತ್ತಲೆ ಎಷ್ಟೇ ದಟ್ಟವಾಗಿದ್ದರೂ ಬೆಳಕು ಬಂದೇ ಬರುತ್ತೆ. ಹಾಗೇನೆ ನಮ್ಮ ಜೀವನದ ಕಷ್ಟಗಳು ಕೂಡ ಶಾಶ್ವತವಲ್ಲ, ಸುಖದ ಬೆಳಕು ಬಂದೇ ಬರುತ್ತೆ ಅನ್ನೋದು ಇಲ್ಲಿನ ಗೂಢವಾದ ಅರ್ಥ. 2ನೇ ಮತ್ತು 3ನೇ ಭಾಗದಲ್ಲಿ ಯುವಕರಿಗೆ ಎಚ್ಚರಿಕೆಯ ಕರೆ ನೀಡುತ್ತಾರೆ. ಉಸಿ ನಿದ್ದೆ ಗಿದ್ದೆ ಸಾಕು ಎನ್ನುತ್ತಾರೆ. ಕವಿತೆ ಮುಖ್ಯ ಭಾಗ ಇದು. ಕವಿ ಹೇಳ್ತಾರೆ, ಮಕ್ಕಳಿರ ಕೇಳಿ, ರಸ ಕುಳಿಯಲೇಳಿ, ಉಸಿ ನಿದ್ದೆ ಗಿದ್ದೆ ಸಾಕು. ವಿದ್ಯಾರ್ಥಿಗಳೇ, ಸುಮ್ಮನೆ ನಿದ್ದೆ ಮಾಡಿ ಅಥವಾ ಸೋಮಾರಿಗಳಾಗಿ ಕಾಲ ಕಳೆಯಬೇಡಿ. ಜೀವನ ಅನ್ನೋದು ತುಂಬಾ ಚಿಕ್ಕದು. ಬದುಕಿರುವ ತನಕ ಜೀವನದ ಪ್ರತಿ ಕ್ಷಣವನ್ನೂ ಆ ರಸವನ್ನೂ ಹೀರಬೇಕು. ಅಂಗಡಿಯ ಬಾಗಿಲು ತೆರೆಯುವ ಹಾಗೆ ಜೀವನ ನಮಗೆ ಅವಕಾಶಗಳನ್ನ ಕೊಡ್ತಾ ಇರುತ್ತೆ. ಕೋಳಿ ಕೂಗಿದ ತಕ್ಷಣ ಅಂದ್ರೆ ಸರಿಯಾದ ಸಮಯಕ್ಕೆ ಎದ್ದು ಆ ಅವಕಾಶಗಳನ್ನ ಬಾಚಿಕೊಳ್ಳಬೇಕು. ಯೌವನ ಮತ್ತು ಸಮಯದ ಮಹತ್ವ ಹೇಳುವ ಕವಿತೆಯ ಕೊನೆಯ ಭಾಗಕ್ಕೆ ಬರೋಣ. ಬೇಂದ್ರೆಯವರು ಒಂದು ಅಚ್ಚರಿಯ ಸತ್ಯ ಹೇಳ್ತಾರೆ. ಪ್ರಕೃತಿಯಲ್ಲಿ ಮಳೆ ಬರುತ್ತೆ, ಹೋದ ಸುಗ್ಗಿ ಮತ್ತೆ ಬರುತ್ತೆ, ಒಣಗಿದ ಮರ ಮತ್ತೆ ಚಿಗುರುತ್ತೆ. ಆದರೆ ಜೀವನದ ನದಿ ಹರಿಯುತ್ತಲೇ ಇರುತ್ತೆ, ಹಿಂದೆ ಬರೋದಿಲ್ಲ. ಮರಣ ಯಾವಾಗ ಬೇಕಾದರೂ ಬರಬಹುದು. ಒಮ್ಮೆ ಕಾಲ ಕಳೆದು ಹೋದರೆ ಅದು ಮತ್ತೆ ವಾಪಸ್ ಬರೋದಿಲ್ಲ. ಅದಕ್ಕೆ ಕವಿ ಹೇಳ್ತಾರೆ, ಮುಪ್ಪಿನ ಚಿಂತೆ ಈಗಲೇ ಯಾಕೆ? ನೀನು ಯುವಕರಿದ್ದೀಯ, ಶಕ್ತಿ ಇದೆ. ಈ ಸಮಯವನ್ನ ಹಾಳು ಮಾಡದೆ ಸಾಧನೆ ಮಾಡು. ಒಟ್ಟಾರೆ ಈ ಪದ್ಯದ ಸಾರಾಂಶ ಇಷ್ಟೇ. ಬೆಳಗು ಜಾವ ಅಂದರೆ ಇಲ್ಲಿ ಯೌವನ. ಇದು ಬದುಕಿಗೆ ಶಕ್ತಿ ತುಂಬುವ ಸಮಯ. ಈ ಸಮಯ ಮತ್ತು ಅವಕಾಶ ಯಾರಿಗೂ ಕಾಯಲ್ಲ. ಸಿಕ್ಕಾಗ ನಾವು ಬಳಸಿಕೊಳ್ಳಬೇಕು. ಪ್ರಕೃತಿ ಮತ್ತೆ ಚಿಗುರಬಹುದು, ಆದರೆ ನಮ್ಮ ಯೌವನ ಮತ್ತೆ ಬರೋದಿಲ್ಲ. ಹಾಗಾಗಿ ಈಗಲೇ ಎದ್ದು ಸಾಧನೆ ಮಾಡಿ. ಹೀಗೆ ಬೇಂದ್ರೆಯವರ ಬೆಳಗು ಜಾವ ಕವಿತೆಯು ಯುವಕರಿಗೆ ಸೋಮಾರಿತನ ಬಿಟ್ಟು ಎದ್ದೇಳಲು ನೀಡುವ ಕರೆ. ಜೀವನದ ಅಮೂಲ್ಯ ಸಮಯ ಮತ್ತು ಯೌವನದ ಮಹತ್ವವನ್ನ ಈ ಕವಿತೆಯಲ್ಲಿ ಸಾರಿದ್ದಾರೆ. ಈ ಕವಿತೆಯ ರಚನೆ ತುಂಬಾ ವಿಶೇಷವಾಗಿದೆ. ಇದು ಇಂಗ್ಲಿಶಿನ ಸಾನೆಟ್ ಮಾದರಿಯಲ್ಲಿದೆ. ಕನ್ನಡದಲ್ಲಿ ಇದನ್ನು ಸುನೀತಾ ಎನ್ನುತ್ತಾರೆ. ಇದರಲ್ಲಿ ಶೇಕ್ಸ್ಪಿಯರಿಯನ್ ಮಾದರಿಯಂತೆ 3 ಚೌಪದಿ ಅಂದರೆ 4 ಸಾಲುಗಳು ಮತ್ತು ಕೊನೆಯಲ್ಲಿ 1 ದ್ವಿಪದಿ ಅಂದರೆ 2 ಸಾಲುಗಳು ಇವೆ. 7 ಚಿನ್ನ ಬೆಳಗಾಯ್ತು ಅಣ್ಣ, ಮೂಡಲವು ತೆರೆಯ ಕಣ್ಣ, ನಕ್ಷತ್ರ ಜಾರಿ ತಮವೆಲ್ಲ ಸೋರಿ ಮಿಗಿಲಹುದು ಬಾನ ಬಣ್ಣ. ಜೇನ್ನೊಣದ ಹೆದೆಗೆ ಹೂಬಾಣ ಹೂಡಿ ಜುಂಬೆಂದು ಬಿಟ್ಟ ಮಾರ, ಗುಡಿ ಗೋಪುರಕ್ಕೂ ಬಲೆ ಬೀಸಿ ಬಂದ ಅಗೋ ಬೆಳಕು ಬೇಟೆಗಾರ. ನಿಶ ಹಿಳಿದ ಉಷಯ ಎಳನಗೆಯ ಬಗೆಗೆ ಸೋತಿರಲು ಜಗವು ಸವಿಗೆ, ಕಣ್ಣಿದಿರು ಒಂದು ಕಟ್ಟಿತ್ತು ಕನಸು ಕೂಗೊಂದು ಬಂತು ಕಿವಿಗೆ. ಮಕ್ಕಳಿರ ಕೇಳಿ, ರಸ ಕುಡಿಯಲೇಳಿ, ಉಸಿ ನಿದ್ದೆ ಗಿದ್ದೆ ಸಾಕು. ಈ ತುಂಬಿ ಬಾಳು ತುಂಬಿರುವ ತನಕ ತುಂಬಿ ಕುಡಿಯಬೇಕು. ಯಾವಾಗ ಕೋಳಿ ಕೂಹಿಯುವುದು ಹೇಳಿ, ತಡವೇಕೆ ಪಾನ ಕೇಳಿ. ಮೊದಲಾಗಲೀಗ ಅಂಗಡಿಯ ಕದವ ಈ ಕ್ಷಣಕ್ಕೆ ತೆರೆಯ ಹೇಳಿ. ಜೀವನದ ನದಿಗೆ ಸೆಳೆವಿಹುದು ಮರಣ ಬಂದೀತು ಕ್ಷಣವು ಹುರುಳಿ. ಹೋದವರು ತಿರುಗಿ ಬಂದಾರೆ, ಅವರು ಬರಲಿಕ್ಕೂ ಇಲ್ಲ ಮರಳಿ. ಬಾನ್ ಹೊರಲುಂಟು ಮರ ಚಿಗುರಲುಂಟು, ಬರಲುಂಟೆ ಸುಗ್ಗಿ ಮತ್ತೆ. ಮುಳುಗಿರಲಿ ಮುಪ್ಪು ಚಿಂತೆ ನದಿ, ತಾನು ಹರಿಯಕ್ಕೆ ಬೇರೆ ಹೊತ್ತೆ. ಬಾನ್ ಹೊಗರಲುಂಟು ಮರ ಚಿಗುರಲುಂಟು, ಬರಲುಂಟೆ ಸುಗ್ಗಿ ಮತ್ತೆ. ಮುಳುಗಿರಲಿ ಮುಪ್ಪು ಚಿಂತೆ ನದಿ, ತಾನು ಹರಿಯಕ್ಕೆ ಬೇರೆ ಹೊತ್ತೆ.